ಈ ಹಿಂದಿನ ವಿಡಿಯೋದಲ್ಲಿ ನಾವು ಜಲಮೂಲವೊಂದನ್ನು ಹೇಗೆ ಪುನರುಜ್ಜೀವನಗೊಳಿಸಬಹುದು ಮತ್ತು ಹೇಗೆ ಸಮುದಾಯಗಳು ಹಾಗೂ ಪಂಚಾಯಿತಿಗಳು ಈ ಕೆಲಸದಲ್ಲಿ ಮುಂಚೂಣಿಯಲ್ಲಿವೆ ಎಂಬುದನ್ನು ತಿಳಿದೆವು. ಈ ವಿಡಿಯೋದಲ್ಲಿ ನೀರಿನ ಕೊರತೆಯ ಒತ್ತಡವಿರುವ ಪ್ರದೇಶಗಳಲ್ಲಿ ಮುಖ್ಯವಾಗಿ ಹೂಳು ತೆಗೆಯುವ ಯೋಜನೆಗಳಿಗೆ ಗ್ರಾಮ ಪಂಚಾಯಿತಿಗಳು 15ನೇ ಹಣಕಾಸು ಆಯೋಗದ ಮೂಲಕ ನಿಧಿಯನ್ನು ಬಳಸಿಕೊಳ್ಳಬಹುದು ಎಂಬುದನ್ನು ತಿಳಿಯಲು ಯತ್ನಿಸೋಣ. ಅಗೆಯುವ ಯಂತ್ರಗಳನ್ನು ಬಳಸಿಕೊಂಡು ಜಲಮೂಲಗಳ ಪುನರುಜ್ಜೀವನ ಮಾಡುವುದು ಸಮಯ ಹಾಗೂ ಹಣದ ಪರಿಣಾಮಕಾರಿ ಬಳಕೆಯಾಗಿದೆ. ನಮ್ಮ ಮಾದರಿಯ ಸಾರಾಂಶವನ್ನು ಪ್ರಧಾನಮಂತ್ರಿಗಳ ಜಲಶಕ್ತಿ ಅಭಿಯಾನದ ಉದ್ದೇಶವು ಸೆರೆಹಿಡಿದಿದೆ. ಮಳೆ ಬೀಳುವಲ್ಲೇ ಹಿಡಿದಿಟ್ಟುಕೊಳ್ಳಿರಿ. ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು 7/7/2022 ಹೊರತಂದ ಜ್ಞಾಪನ ಪತ್ರದಲ್ಲಿ ಕುಡಿಯುವ ನೀರು ಪೂರೈಕೆ ವಿಭಾಗದಡಿಯ ಸೂಚಕ ಪಟ್ಟಿಯು ಜಲಮೂಲ ಪುನರುಜ್ಜೀವನ ಮತ್ತು ಕೆರೆಕಟ್ಟೆಗಳ ಅಥವಾ ಜಲಮೂಲಗಳ ಹೂಳೆತ್ತುವುದನ್ನು ಒಳಗೊಂಡಿದ್ದು 15ನೇ ಹಣಕಾಸು ಆಯೋಗದ ನಿಧಿಯನ್ನು ಹೂಳೆತ್ತುವ ವೆಚ್ಚವನ್ನು ಭರಿಸಲು ಬಳಸಬಹುದಾಗಿದೆ. ಹಾಗಾಗಿ ಒಂದು ಗ್ರಾಮ ಪಂಚಾಯಿತಿಯು ತಮ್ಮ ಸಮುದಾಯದ ಕೆರೆಗಳನ್ನು ಮರುಸ್ಥಾಪಿಸಲು ಮತ್ತು ಸ್ಥಳೀಯವಾಗಿ ತಮ್ಮ ನೀರಿನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಅಗತ್ಯ ಹಣಕಾಸಿಗಾಗಿ ಹೇಗೆ ಅರ್ಜಿ ಸಲ್ಲಿಸಬಹುದು? ಹೇಗೆ ಈ ಅನುದಾನದ ಏರ್ಪಾಟು ಕೆಲಸ ಮಾಡುತ್ತದೆ? ಹಂತ 1. ಗ್ರಾಮ ಪಂಚಾಯಿತಿಯು ಒಂದು ಗ್ರಾಮ ಸಭೆಯನ್ನು ನಡೆಸಬೇಕಾಗುತ್ತದೆ. ತಮ್ಮ ಜಲಮೂಲದ ಪುನರುಜ್ಜೀವನ ಕಾರ್ಯವು ಅಗತ್ಯವಿದ್ದು ಅದನ್ನು ಜೆಸಿಬಿ ಅಥವಾ ಪೋಕ್ಲೇನ್ ತರಹದ ಅಗೆಯುವ ಯಂತ್ರಗಳನ್ನು ಬಳಸಿ 15ನೇ ಹಣಕಾಸು ಆಯೋಗದ ಮೂಲಕ ಮಾಡಬೇಕಾಗಿದೆ ಎನ್ನುವ ಪ್ರಸ್ತಾಪವನ್ನು ಪಡೆದುಕೊಳ್ಳಬೇಕು. ಹಂತ 2. ಸಂಬಂಧಿಸಿದ ಬ್ಲಾಕ್ ಕಚೇರಿಯಿಂದ ಓರ್ವ ಇಂಜಿನಿಯರ್ ಪುನರುಜ್ಜೀವನ ಪ್ರದೇಶದ ಮೌಲ್ಯಮಾಪನ ಮಾಡಬೇಕು ಮತ್ತು ಒಂದು ತಾಂತ್ರಿಕ ಅಂದಾಜನ್ನು ಸಿದ್ಧಪಡಿಸಬೇಕು. ಇದನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಯೋಜನೆ GPDP ಯಲ್ಲಿ ಸೇರಿಸಿಕೊಳ್ಳಬಹುದಾಗಿದೆ. ಗ್ರಾಮ ಪಂಚಾಯಿತಿಯು ನಿಗದಿತ ಸಮಯದಲ್ಲಿ ಯೋಜನೆಯನ್ನು ಅಪ್ಲೋಡ್ ಮಾಡದಿದ್ದರೆ ಅವರು ಆನಂತರವೂ ಕೂಡ ಪೂರಕ ಯೋಜನೆಯನ್ನು ಅದೇ ಅಂತರ್ಜಾಲದಲ್ಲಿ ವರ್ಷದ ಯಾವ ಹೊತ್ತಲ್ಲಿ ಬೇಕಾದರೂ ಅಪ್ಲೋಡ್ ಮಾಡಬಹುದು. ಅವರು ಅದಕ್ಕೆ ಬದಲಾವಣೆಯನ್ನು ಮಾಡುವುದಾಗಲಿ, ಉಪಯೋಜನೆಯನ್ನು ಸೇರಿಸುವುದಾಗಲಿ ಅಥವಾ ಹೊಸದೊಂದು ಯೋಜನೆಯನ್ನು ಅಂತರ್ಜಾಲದಲ್ಲಿ ಅಪ್ಲೋಡ್ ಮಾಡುವುದನ್ನಾಗಲಿ ವರ್ಷದ ಯಾವ ಹೊತ್ತಲ್ಲಿ ಬೇಕಾದರೂ ಮಾಡಬಹುದು. ಹಂತ 3. ಗ್ರಾಮ ಸಭೆಯ ಪ್ರಸ್ತಾವನೆಯನ್ನು ಯೋಜನೆ, ತಾಂತ್ರಿಕ ಅಂದಾಜು ಮತ್ತು ಇನ್ನಿತರೆ ಸಂಬಂಧಿತ ದಾಖಲಾತಿಗಳೊಂದಿಗೆ ಕ್ಷೇತ್ರ ಮಟ್ಟದಲ್ಲಿ ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿ BDOಗಳಿಗೆ GPDP ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಸಲ್ಲಿಸಬಹುದು. ಇದಲ್ಲದೆ ಯಾವುದಾದರೂ ಸಂಸ್ಥೆ ಈ ಜಾರಿ ಯೋಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರೆ ಅಂತಹ ಸಂಸ್ಥೆಗಳ ವಿವರಗಳನ್ನು ಆಡಳಿತಾತ್ಮಕ ಮಂಜೂರಾತಿ ಅಥವಾ ತಾಂತ್ರಿಕ ಮಂಜೂರಾತಿಗಳಲ್ಲಿ ನಮೂದಿಸತಕ್ಕದ್ದು. ಹಂತ 4. ಎಲ್ಲಾ ದಾಖಲಾತಿಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಮತ್ತು GPDP ನಿಧಿಗಾಗಿ ನೋಂದಾಯಿಸಿಕೊಳ್ಳಲಾಗಿದೆ. ಇದಾದ ಮೇಲೆ ಕಾರ್ಮಿಕ ನಿಧಿ ಮತ್ತು ಪದಾರ್ಥ ನಿಧಿ ಎಂಬ ಹೆಸರಲ್ಲಿ ವಿಭಾಗಗಳನ್ನು ಮಾಡಿಕೊಂಡು 15ನೇ ಹಣಕಾಸು ಆಯೋಗದಿಂದ ನಿಧಿಯನ್ನು ಪಡೆದುಕೊಳ್ಳಬಹುದು. 15ನೇ ಹಣಕಾಸು ಆಯೋಗದ ಯೋಜನೆಯನ್ನು ಪಡೆದುಕೊಂಡಲ್ಲಿ ಇಂಜಿನಿಯರ್ ತಯಾರು ಮಾಡಿದ ಕಾರ್ಯಾದೇಶ ತಾಂತ್ರಿಕ ಅಂದಾಜಿನಲ್ಲಿ ನಮೂದಿಸಿದ್ದರೆ ಯಂತ್ರಗಳ ಬಳಕೆಯೂ ಸೇರಿದಂತೆ 60% ಪದಾರ್ಥ ನಿಧಿಯನ್ನು ಬಳಸಬಹುದು. ಹಂತ 5. ಅಗತ್ಯ ಅನುಮೋದನೆಗಳ ನಂತರ ಕೆಲಸವನ್ನು ಆರಂಭಿಸಲಾಗುತ್ತದೆ. ಕೆಲಸ ಮುಗಿದ ನಂತರ ಪೂರ್ಣಗೊಂಡ ಎಲ್ಲಾ ಕೆಲಸಗಳ ಬಿಲ್ಲುಗಳನ್ನು ಪಾವತಿಗಾಗಿ ಪಂಚಾಯಿತಿ ಕ್ಷೇತ್ರ ಕಚೇರಿಯಲ್ಲಿ ಸಲ್ಲಿಸಲಾಗುತ್ತದೆ. ಈ ರೀತಿ 5 ಹಂತಗಳನ್ನು ಪಾಲಿಸುವ ಮೂಲಕ ತಮ್ಮ ಜಲಮೂಲಗಳ ದುರಸ್ತಿ ಮತ್ತು ಪುನರುಜ್ಜೀವನಕ್ಕಾಗಿ ಹಣಕಾಸನ್ನು ಗ್ರಾಮ ಪಂಚಾಯಿತಿಗಳಿಂದ 10 ರಿಂದ 15 ದಿನಗಳಲ್ಲಿ ಪಡೆದುಕೊಳ್ಳಬಹುದಾಗಿದೆ.